ನೋಡಿ ಗೈಸ್, ಇವತ್ತು ಪಾರ್ಸಲ್ ಬಂದೈತೆ, ಅದಕ್ಕೋಸ್ಕರ ಹೆವಿ ಬೇಜಾರಾಯಿತು. ಫಸ್ಟು ಅನ್ಬಾಕ್ಸಿಂಗ್ ಹಿಂಗಾಯಿತು ಅಲ್ಲ ಅಂತ. ನೋಡಿ ಗೈಸ್, ಈ ಥರ ಎಲ್ಲ ಥರ ಯೂಸ್ ಮಾಡ್ಬೋದು. ಕೊನೆಗೂ ಅನ್ಬಾಕ್ಸಿಂಗ್, ಫಸ್ಟ್ ಅನ್ಬಾಕ್ಸಿಂಗ್ ಇದು ವರಸ್ಟ್ ಬಾಕ್ಸಿಂಗ್ ಆಗೋಯ್ತು. ನಮಸ್ಕಾರ ಗುರು, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ಇವತ್ತು ಕೂಡ ನೈಟ್ ಅಂದರೆ ರಾತ್ರಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ನಾನು ಎಕ್ಸಾಮ್ ಐತಲ್ಲ, ಅದಕ್ಕೋಸ್ಕರ ಇವತ್ತಿನ ವೀಡಿಯೋನ ಅಂದರೆ ಇವತ್ತು ಶೂಟ್ ಮಾಡಿರೋ ವೀಡಿಯೋನ ನಾಳೆ ಹಾಕ್ಲೇಬೇಕಲ್ವ, ಅದಕ್ಕೋಸ್ಕರ ನೈಟ್ ಶೂಟ್ ಮಾಡ್ತೀನಿ. ಅದನ್ನು ನಾಳೆ ಕಾಲೇಜಿಂದ ಬಂದಮೇಲೆ ಇನ್ನೊಂದು ವೀಡಿಯೋ ಶೂಟ್, ಲಾಸ್ಟ್ನೇ ವೀಡಿಯೋ ಶೂಟ್ ಮಾಡಿ ಅದನ್ನು ಹಾಕ್ತೀನಿ. ಈಗ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ ನೀರು ತರಕ್ಕೆ ಹೋಗ್ಬೇಕೀಗ. ನೀರು ಖಾಲಿ ಆಗುತ್ತೆ, ಸೊ ನೀರು ತರಕ್ಕೆ ಹೋಗ್ತಾಯಿದ್ದೀನಿ. ನಾಳೆ ಬಂದುಬಿಟ್ಟು ಕೆಮಿಸ್ಟ್ರಿ ಎಕ್ಸಾಮ್ ಐತೆ. ನಾಳೆ ಕೆಮಿಸ್ಟ್ರಿ ಎಕ್ಸಾಮ್ ಇರೋದ್ರಿಂದ ಓದ್ಕೋಬೇಕು, ಏನು ಬರೋದಿಲ್ಲ. ಫಸ್ಟ್ ಲೆಸನ್ನು ಸೆಕೆಂಡ್ ಲೆಸನ್ ಬಿಟ್ಟರೆ ಇನ್ನೆಲ್ಲ ಇವಾಗ ಹೊಸ್ದಾಗಿ ಕೇಳ್ದಂಗೆ ಐತೆ. ಲೆಸನ್ ನೇಮ್ಸು ಎಲ್ಲ ಇವಾಗ ಕೇಳ್ದಂಗೆ ಐತೆ ಲೆಸನ್ ನೇಮ್ಸ್ದು. ಅದಕ್ಕೋಸ್ಕರ ಏನು ಹೆವಿ ಭಯ ಆಗ್ತಾಯಿದೆ, ಫೇಲ್ ಆಗೋಗ್ತೀನಿ ಏನೋ ಅನ್ನಿಸ್ತಾ ಇದೆ. ಫೇಲ್ ಆಗಲ್ಲ, 20 ಮಾರ್ಕ್ಸ್ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸು ಮತ್ತು ಫಸ್ಟ್ ಲೆಸನ್ ಸೆಕೆಂಡ್ ಲೆಸನ್ ಗೊತ್ತಲ್ವ, ಅದರಿಂದ ಪಾಸ್ ಆಗ್ಬೋದು. ಇನ್ನೂ ಎಷ್ಟೊಂದು ಐತೆ ಯಾಕೋ ಏನೋ ನನಗೆ ಬಿಟ್ಟು ಯಾರು ಇರೋದು ಕಾಣ್ತಾವ್ರೆ, ಅದಕ್ಕೋಸ್ಕರ ಓಕೆ ಗೈಸ್, ಈಗ ನೀರು ತರೋಕ್ಕೆ ಹೋಗೋಣ ಬನ್ನಿ. ಇನ್ನೂ ಓದ್ಕೋಬೇಕು, ಎಷ್ಟು ಗಂಟೆ ತನಕ ಓದ್ಕೊಳ್ಬೇಕು ಗೊತ್ತಿಲ್ಲ. ಇವಾಗ ಅವಲೇ 10 ಗಂಟೆ ಆಗೈತೆ, ಒಂದು 12 ಗಂಟೆ ತನಕ ಓದ್ಕೊಬಿಟ್ಟು ಮಲಿಕೊಬಿಡೋಣ. ಈಗ ನೀರು ತರೋಕ್ಕೆ ಹೋಗೋಣ ಬನ್ನಿ ಗಾಯ್ಸ್. ಇವಾಗ ನೀರು ಇಟ್ಕೊಳ್ಳೋಕೆ ಬಂದಿದ್ದೀನಿ. ಇವತ್ತು ಕೂಡ ಅವರಿಲ್ಲ, ಇವತ್ತು ಕಾಯನ್ನು ಹಾಕಬೇಕು. 2 ಸಲ ಹಂಗೆ ಬಂದುಬಿಟ್ಟು ಕಾಯನ್ನು ಬಿದ್ದಿರಲಿಲ್ಲ. ಈ ಸಲ ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ನೇದೇ ಅಡುಗೆ ಹಾಕ್ಬಿಟ್ಟೆ, ಬೀಳ್ತಾನೆ ಇಲ್ಲ. ಬೀಳಲಿಲ್ಲಪ್ಪ. 5 ರೂಪಾಯಿ ಕಾಯನ್ನೇನ ಬೀಳವೇನ ಗೈಸ್, ಬೀಳಲೇ ಇಲ್ಲ ಕಾಯನ್ನು. ಅದಕ್ಕೋಸ್ಕರ ಸುಮ್ಮನೆ ಹೋಗಿ ಗಾಡಿ ಬಿಡಬೇಕು. ಬಿಡೋಣ ಬನ್ನಿ ಗೈಸ್, ಆಮೇಲೆ ಹೋಗಿ ಊಟ ಮಾಡಬೇಕು. ಗಾಯ್ಸ್, ಈಗ ಊಟ ಇಕ್ಕೊಳ್ಳೋಕ್ಕೆ ಬಂದಿದ್ದೀನಿ. ನೋಡಿ, ಅವೆಲ್ಲ ಮುದ್ದೆ ಇಕ್ಕಿತ್ತು. ನಾನು ನೀರು ತರಕ್ಕೆ ಹೋಗಿದ್ನಲ್ಲ, ಆರೋಗಬಾರ್ದು ಅಂತ ಇಲ್ಲಿ ಇಕ್ಕೈತೆ. ಈಗ ಹೋಗಿ ತಿನ್ನಬೇಕು ಮುದ್ದೆ. ಸ್ವಲ್ಪನೇ ತಿನ್ನೋದು, ಇಷ್ಟೊಂದು ಇಕ್ಬಿಟ್ಟೆ ಇದ್ದೆ. ಹಂಗೆ ಗೋಪಿಗೆ ಹಾಕಬೇಕು. ಓಕೆ ಗೈಸ್, ಈಗ ತಿನ್ನೋಣ ಬನ್ನಿ. ಯಾಕೋ ಒಂಥರ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಏನು ಕೂಡ ಓದಿಲ್ಲ, ಅದೊಂದು ಭಯ ಐತೆ ಅಷ್ಟೇ. ಮುದ್ದೆ ತಿನ್ನೋಣ ಗಾಯ್ಸ್. ಇಷ್ಟೊತ್ತು ಓದ್ಕೊಂಡೆ, 11 ಗಂಟೆ ತನಕ ಅಷ್ಟೇ ಇವತ್ತು ಓದಿರೋದು. ನೆನ್ನೆ ಎಲ್ಲ ಬರೋದು, ಆದರೂ 12 ಗಂಟೆ ತನಕ ಓದಿದ್ದೆ. ಇವತ್ತೇನು ಬರೋಲ್ಲ, ಆದರೂ 11 ಗಂಟೆ ತನಕ ಓದಿದ್ದೀನಿ. ಇವತ್ತು ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬಿಟ್ಟು ಓದಬೇಕು. 4 ಗಂಟೆ 3 ಗಂಟೆ 3 ಗಂಟೆಗೆ ಆಗೋಲ್ಲ, 4 ಗಂಟೆಗೂ ಡೌಟು. 5 ಗಂಟೆಗೆ ಎದ್ಬಿಟ್ಟು ಓದ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಮನೆ ಕಳಕ್ಕೆ ಹೋಗ್ತಿದ್ದೀನಿ. ಸಿ ಯು ಆನ್ ಟುಮಾರೋ ಮಾರ್ನಿಂಗ್. ಗಾಯ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದೆ ಗುರು ಓದ್ಕೊಳ್ಳೋಕ್ಕೆ. ಆದರೆ ಇನ್ನೂ ಏನೂ ಬರೋಲ್ಲ, ಭಯ ಆಗ್ತಾಯಿದೆ, ಈಗೇನು ಮಾಡೋದು ಅಂತ. ಹೆಂಗೆ ಕೊಟ್ಟಿರ್ತಾರೋ ಪೇಪರ್ ಈ ಥರ ಆಗ್ತಾಯಿದೆ. ನೀರು ತರೋಕ್ಕೆ ಹೋಗ್ತಾಯಿದ್ದೀನಿ. ಏನೂ ಬರೋಲ್ಲ, ಇದು ಕೆಮಿಸ್ಟ್ರಿ ಇನ್ನೂ ಓದ್ಕೊಳ್ಳೋದೈತೆ. ಈಗ ನೀರು ತಗೊಬಂದು ಓದ್ಕೋಬೇಕು. ಒಳ್ಳೆ ಬಯಾಟ್ ಮಾಡಿರೋ ಆನ್ಸರ್ ಥರ ಹೇಳ್ತಾಯಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ಈಗ ಹೋಗಿ ನೀರು ತಂದು ಓದ್ಕೋಬೇಕು. ಅವಲೇ 6:30 ಆಗೈತೆ. ಕಾಲೇಜಿಗೆ 7:30 ಅಷ್ಟೊತ್ತಿಗೆ ರೆಡಿ ಆಗಬೇಕು, ಆಯಿತಾ? ಮತ್ತು ಅಷ್ಟೇ. ಇವತ್ತು ಇದ್ರೆ ಲಾಸ್ಟ್ ಎಕ್ಸಾಮು. ಇದಾಗೋದ್ರೆ ಫುಲ್ಲು ಫ್ರೀ. ಆವಾಗ ಬೇರೆ ಥರ ವ್ಲಾಗ್ ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನೀರು ತರಕ್ಕೆ ಹೋಗೋಣ ಬನ್ನಿ. ಹೋಗೋಣ. ಯಾಕೋ ಬಯಟ್ ಮಾಡಿರೋ ಥರನೇ ಹೇಳ್ತಾಯಿದ್ದೀನಿ. ಈ ಗೋಪಿ ನೋಡ್ರಿ. ಓಕೆ ಫ್ರೆಂಡ್ಸ್, ಹೋಗೋಣ ಬನ್ನಿ. ಗಾಯ್ಸ್, ಕೊನೆಗೂ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಯೂನಿಫಾರ್ಮ್ ಹಾಕೊಂಡಿದ್ದೀನಿ. ಕೆಮಿಸ್ಟ್ರಿ ಇನ್ನೂ ಭಯ ಆಗ್ತಾಯಿದ್ದು, ಹೆವಿ ಭಯ ಆಗ್ತಾಯಿದೆ. ಫಿಸಿಕ್ಸ್ಗಿಂತ ಭಯ ಆಗ್ತಾಯಿದ್ದು. ನೋಡಿ, ಎಲ್ಲ ತಕ್ಕಂಡು ಓದ್ಕೊತಿದ್ದೆ. ಈಗ ತಿಂಡಿ ತಿನ್ನಬೇಕು. ತಿಂಡಿ ತಿರ್ಗಿ ರೆಡಿ ಆಗಬೇಕು. ರೆಡಿಯಾಗಿ ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬಂದು ನಾಳೆ ನಾಡಿದ್ರು ರಜೆ ಕೊಡ್ಬೋದು, ಇಲ್ಲಾಂದರೆ ಕಾಲೇಜ್ ಇರ್ಬೋದು. ಯಾಕಂದರೆ ನಮ್ಮ ಕಾಲೇಜವರು ಟ್ರಿಪ್ ಹೋಗ್ತಾವ್ರೆ, ಅದಕ್ಕೋಸ್ಕರ ಅದೇ ನಾನು ಹೋಗ್ತಿಲ್ಲ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಬನ್ನಿ ಗೈಸ್, ಈಗ ತಿಂಡಿ ತಿನ್ನೋಕ್ಕೆ ಹೋಗೋಣ.
ತಿಂಡಿ ಹಾಂ ಯಾರ ಬಂದವ್ರು ನೋಡಿ. ಇಲ್ಲೇ ಹಾಕೋಯ್ತು ಚಿತ್ರಾನ್ನ. ಏನು ಒಂದು ಸ್ವಲ್ಪ ಎಲ್ಲ ಕೈ ಗೈಸ್ ಈಗ ತಿನ್ನೋಣ ಬನ್ನಿಗಾಯಿ ಚಿತ್ರಾನ್ನ. ನಾನು ನಿಮಗೆ ನೆಕ್ಸ್ಟು ಕಾಲೇಜ್ ಇವತ್ತು ಇದು ಈ ಥರ ವ್ಲಾಗ್ ಮಾಡೋದು ಏನು ಅಡ್ವಾಂಟೇಜು ಅಂದರೆ ನಾನು ಹೆಂಗೆ ಓದಿದ್ದೀನಿ ಅಂತ ನೀವು ಈ ವ್ಲಾಗಲ್ಲೇ ಬರ್ತದೆ, ನಾನು ಹೆಂಗೆ ಬರೆದಿದ್ದೀನಿ ಅಂತಲೂ ಈ ವ್ಲಾಗಲ್ಲೇ ಬರ್ತದೆ. ಕಾಲೇಜಿಂದ ಬಂದಮೇಲೆ ಹೇಳ್ತೀನಿ ಗುರು ಹೆಂಗೆ ಬರೆದಿದ್ದೀನಿ ಅಂತ. ಓಕೆ ಫ್ರೆಂಡ್ಸ್, ಕಾಲೇಜಿಂದ ಬಂದಮೇಲೆ ಸಿಗೋಣ. ಗಾಯ್ಸ್ ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಕಾಲೇಜಿಂದ ಬಂದು ರೆಡಿ ಆಗಿದ್ದೀನಿ ಗುರು. ಇವತ್ತಿಗೆ ಸದ್ಯ ಎಲ್ಲ ಎಕ್ಸಾಮ್ಸು ಆಗೋದು, ಹಾಲ್ ಕ್ಲಿಯರು. ಇವತ್ತು ಕೆಮಿಸ್ಟ್ರಿ ಇತ್ತು. ಹೆಂಗೆ ಬರೆದೆ ಅಂದರೆ ಓಕೆ MCQ ಐತಲ್ಲ ಅವರು, ಆ MCQ ಇಂದನೇ ಜಾಸ್ತಿ ಮಾರ್ಕ್ಸ್ ಹೋಗಿರೋದು. ಇನ್ನೆಲ್ಲ ಕರೆಕ್ಟಾಗೆ ಬರ್ತಿದ್ದೀನಿ. ನೋಡೋಣ ಎಷ್ಟು ಬರ್ತುತ್ತೆ ಅಂತ. ಪರವಾಗಿಲ್ಲ ಅಷ್ಟೇ, ಅದು ಚೆನ್ನಾಗೇನು ಬರ್ದಿಲ್ಲ. ಇನ್ನೊಂದು ಖುಷಿ ವಿಚಾರ ಏನು ಅಂದರೆ ನೋಡಿ ಗೈಸ್, ಇವತ್ತು ಪಾರ್ಸಲ್ ಬಂದೈತೆ. ಈ ಪಾರ್ಸಲಲ್ಲಿ ಏನೈತೆ ಅಂದರೆ ಸೆಲ್ಫಿ ಸ್ಟಿಕ್ಕು. ಎಕ್ಸಾಮ್ ಆಗೋಯ್ತು, ಅದ್ರ ಬಗ್ಗೆ ಬಿಟ್ಬಿಡೋಣ. ಇದೈತಲ್ಲ ಇದನ್ನು ಓಪನಿಂಗ್ ಮಾಡೋಣ ಬನ್ನಿ ಗೈಸ್. ಓಪನಿಂಗ್ದ ಬಾಕ್ಸು ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಈಗ ಇಲ್ಲಿ ಇಟ್ಕೆ ಐತೆ, ಇಟ್ಕೆ ಮೇಲೆ ಇಕ್ಕಿ ಟ್ರೈಪೋಡ್ ಗುರು. ಇದರಲ್ಲಿ ಎಲ್ಲ ಮಾಡ್ಕೋಬೋದು, ಸೆಲ್ಫಿ ಸ್ಟಿಕ್ ಮಾಡ್ಕೋಬೋದು, ಮತ್ತು ಇನ್ನೂ ಎಷ್ಟೊಂದು ಥರದ್ದು ಮಾಡ್ಕೋಬೋದು. ಒಂದೊಂದೇ ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಈಗ ಓಪನ್ ಮಾಡೋಣ. ಗೈಸ್ ಇಲ್ಲೊಂದು ಘಟನೆ ನಡೆದ್ಬಿಡ್ತು. ಆ ಘಟನೆ ಏನು ಅಂದರೆ, ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಅಂದರೆ ಅನ್ಬಾಕ್ಸ್ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ನೋಡ್ತೀನಿ ವೀಡಿಯೋನೇ ರೆಕಾರ್ಡ್ ಆಗಿಲ್ಲ. ನೋಡಿ ಗೈಸ್, ಅನ್ಬಾಕ್ಸ್ ಮಾಡಿ ಅದು ಹೆಂಗೆ ಐತೆ, ಪೇಪರ್ ಅರ್ಧ ಹಾಕಿರೋದು. ಇದು ಇಟ್ಕೆ ಮೇಲೆ ಇಕ್ಕಿ ಮಾಡಿದ್ದೆ. ನೋಡಿದ್ರೆ ಫಸ್ಟ್ನೇ ಅನ್ಬಾಕ್ಸಿಂಗ್ ಆಗೋಯ್ತು. ಆದರೂ ಈಗ ಎಲ್ಲ ಇದೆ ನೋಡಿ ಗೈಸ್, ಇದೆ ಎಲ್ಲ ಎಕ್ಸ್ಪ್ಲೇನ್ ಎಲ್ಲ ಮಾಡಿದ್ದೆ. ಆಮೇಲೆ ನೋಡಿದ್ರೆ ವೀಡಿಯೋನೇ ರೆಕಾರ್ಡ್ ಆಗಿಲ್ಲ. ಅದಕ್ಕೋಸ್ಕರ ಹೆವಿ ಬೇಜಾರಾಯಿತು. ಫಸ್ಟು ಅನ್ಬಾಕ್ಸಿಂಗ್ ಹಿಂಗೆ ಆಯಿತು ಅಲ್ಲ ಅಂತ. ಇದನ್ನು ಓಪನ್ ಮಾಡಬೇಕು ಬನ್ನಿ ಗೈಸ್. ಓಪನ್ ಮಾಡೋಣ, ಇದಾದರೂ ನೀಟಾಗಿ ಮಾಡೋಣ. ಇದು ರೆಕಾರ್ಡ್ ಆಗ್ತಾಯಿದೆ ಅಂದ್ಕೊಂಡಿದ್ದೀನಿ ಗೈಸ್. ಈಗ ಬಿಚ್ಚೋಣ. ಫಸ್ಟ್ ಅನ್ಬಾಕ್ಸಿಂಗ್ ಮೈ ಟ್ರೈಪೋಡ್. ನೋಡಿ ಗೈಸ್ ಇಷ್ಟಿರ್ತದೆ. ಇದರಿಂದ ಏನೇನು ಮಾಡ್ಕೋಬೋದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ದಿಸ್ ಈಸ್ ಟ್ರೈಪಾಡ್. ಇದು ಇಲ್ಲಿ ಫೋನ್ ಇಟ್ಕೊಳ್ಳೋದು, ಮಾಮೂಲಿ ಎಲ್ಲರಿಗೂ ಗೊತ್ತಿರ್ತದೆ. ಫೋನ್ ಇಟ್ಕೊಳ್ಳೋದು ಮತ್ತು ಇಲ್ಲಿ ಟೈಟ್ ಮಾಡ್ಕೊಳ್ಳೋದು. ಇದು ಉದ್ದ ಮಾಡ್ಕೋಬೋದು. ಎಲ್ಲ ಬಾಯಲ್ಲೇ ಯೂಸ್ ಮಾಡಬೇಕು. ಒನ್ ಹ್ಯಾಂಡ್ ಆರ್ಮಿ ಥರ ಆಗೈತಿ ಇಲ್ಲಿ ನನ್ನ ಪರಿಸ್ಥಿತಿ. ಉದ್ದ ಆಯ್ತು ಈಗ. ನೋಡಿ ಗೈಸ್, ಇಷ್ಟು ಉದ್ದ ಆಯಿತು, ಇಷ್ಟು ಉದ್ದ ಆಗೈತೆ. ಇಷ್ಟೇ ಉದ್ದ ಲಾಸ್ಟ್ ಆಗೋದು. ಅಂದರೆ ಇಲ್ಲಿಂದ ಹಿಡಿದ್ರೆ ಈಗ ಹಿಂಗೆ ಇಷ್ಟು ಹೋಗ್ಬೋದು, ಇಷ್ಟು ಹೋಗುತ್ತೆ. ಸಾಕು. ವೈಡ್ ಆ್ಯಂಗಲ್ ಬೇಕಿತ್ತು, ವೈಡಾಗ ಕರೆಕ್ಟು ಆಯಿತು. ಇದರಿಂದ ಇನ್ನೂ 2 ಥರ ಮಾಡ್ಕೋಬೋದು, ಅದು ತೋರಿಸ್ತೀನಿ. ಇನ್ನೂ 2 ಥರ ಮಾಡ್ಕೋಬೋದು. ಒಂದು ಮಾಮೂಲಿ ತಡೀರಿ ತೋರಿಸ್ತೀನಿ. ಮಾಮೂಲಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಂದರೆ ಇವಾಗ ವ್ಲಾಗ್ ಮಾಡ್ತಿದ್ದೀನಲ್ಲ ಅದೇ ಥರದ್ದು ಇಲ್ಲಿಗೆ ಸ್ಟ್ಯಾಂಡ್ ಮಾಡೋದು. ಇದನ್ನು ಟೈಟ್ ಮಾಡಿಬಿಟ್ಟು ಹಿಂಗೆ ಇಟ್ಕೊಂಡು ಮಾಡೋದು, ಹಿಂಗೆ ಇಟ್ಕೊಂಡು ಓಡಾಡಿದ್ರೆ ಇದೊಂದು ಥರ ಟ್ರೈಪೋಡು. ಸದ್ಯ ರೆಕಾರ್ಡೆಲ್ಲ ಆಗ್ತಾಯಿದೆ. ಇದೊಂದು ಥರ ಟ್ರೈಪೋಡು. ಮತ್ತು ಇನ್ನೊಂದು ಸ್ಟ್ಯಾಂಡ್, ಇದರಿಂದ ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಸ್ಟ್ಯಾಂಡ್ ಮಾಡಬೇಕು ಅಂದರೆ 2 ಕೈ ಯೂಸ್ ಮಾಡಬೇಕಾ ನಾನು? ತಡೀರಿ, ಇಲ್ಲಿರುತ್ತೆ. ಇದನ್ನು ಓಪನ್ ಮಾಡಿ ಸ್ಟ್ಯಾಂಡ್ ಮಾಡ್ಕೋಬೋದು. ತಡೀರಿ ಗೈಸ್, ಓಪನ್ ಮಾಡೋಣ. ಓಕೆ, ಓಪನ್ ಮಾಡಿದೆ. ಗೈಸ್ ನೋಡಿ ಗೈಸ್, ಇಷ್ಟು ಇದನ್ನು ಸ್ಟ್ಯಾಂಡಾಗಿ ಯೂಸ್ ಮಾಡ್ಕೊಳ್ಳೋದು. ಅಂದರೆ ತಡೀರಿ ತೋರಿಸ್ತೀನಿ. ಈಗ ಇಲ್ಲಿ ಇಡ್ತೀನಿ ನೋಡಿ ಗೈಸ್. ಇದು ಸ್ಟ್ಯಾಂಡ್ ಥರ ಯೂಸ್ ಮಾಡೋದು. ಏನಾದ್ರು ನಾನು ವರ್ಕೌಟ್ ಮಾಡ್ಬೇಕಾದ್ರೆ ಇದು ಇಟ್ಕೆ ಎಲ್ಲ ಯೂಸ್ ಮಾಡ್ತಿದ್ನಲ್ಲ, ಅದಕ್ಕೋಸ್ಕರ ಇದು ಸ್ಟ್ಯಾಂಡು. ಇವಾಗ ಇಲ್ಲಿದ್ದರೆ ಕರೆಕ್ಟಾಗಿ ವರ್ಕ್ ಮಾಡ್ಬೋದು. ನೋಡಿ ಗೈಸ್, ಈ ಥರ ಎಲ್ಲ ಥರ ಯೂಸ್ ಮಾಡ್ಬೋದು. ಕೊನೆಗೂ ಫಸ್ಟ್ ಅನ್ಬಾಕ್ಸಿಂಗ್ ಇದು ವರಸ್ಟ್ ಬಾಕ್ಸಿಂಗ್ ಆಗೋಯಿತು. ಓಕೆ, ಪರವಾಗಿಲ್ಲ. ಇನ್ನು ಮುಂದೆ ಹೋಗ್ತಾ ಇನ್ನೂ ಮಾಡ್ತೀರಾ. ಎಕ್ಸಾಮ್ ಕತೆಗೆ ಬಂದರೆ ಅಷ್ಟಕ್ಕಷ್ಟೇ. ಕೆಮಿಸ್ಟ್ರಿ ಮತ್ತು ಇವತ್ತು ಮ್ಯಾಥ್ಸ್ ಪೇಪರ್ ಕೊಟ್ಟರು. 80ಕ್ಕೆ 50, 30 ಮಾರ್ಕ್ಸು ಡಮಾರು. 30 ಮಾರ್ಕ್ಸ್ ಹೋಗೋಯ್ತು ಇವರು, 30 ಮಾರ್ಕ್ಸು. ಇರಲಿ ಬಿಡಿ, ನೆಕ್ಸ್ಟ್ ಟೈಮ್ ಜಾಸ್ತಿ ತೆಗಿತೀನಿ. ಓಕೆ, ಟ್ರೈಪಾಡ್ ಬಂದಿರೋದಕ್ಕೆ ಹೆವಿ ಖುಷಿ ಆಗಿಬಿಟ್ಟೈತೆ. ಅದರಿಂದ ವ್ಲಾಗ್ ಮಾಡಿ. ಇದು 2ನೇ ಶೂಟ್ ಇದೆ, 2ನೇ ಶೂಟ್ ಇದು. ಕೈ ಇದು ನೋವ್ತಾ ಐತೆ. ಇವಾಗ ಟ್ರೈಪಾಡ್ ಇಟ್ಕೊಂಡು ಏನಾಗುತ್ತೆ, ನೋವಲ್ಲ. ಅಂದರೂ ಹೆವಿ ಭಾರ ಐತೆ ಈ ಫೋನ್ ಸ್ಯಾಮ್ಸಂಗು. ಕೈ ಹೆವಿ ಇಲ್ಲಿ ಪೇಯ್ನ್ ಬರ್ತದೆ ಇದೊಂದು. ಓಕೆ ಗೈಸ್, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ಈಗ ವೀಡಿಯೋ ಎಂಡ್ ಮಾಡ್ತಿದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.